ಗ್ರಾಮಗಳಲ್ಲಿ ಗ್ರಂಥಾಲಯ ತೆರೆದರೆ ಪ್ರತಿ ಮನೆಗಳಲ್ಲಿಯೂ ಅಂಬೇಡ್ಕರ್ ಜನಿಸುತ್ತಾರೆ ಎಂದು ಭಾರತಿ ಶ್ರೀನಿವಾಸ್ ತಿಳಿಸಿದ್ದಾರೆ. ಗುಬ್ಬಿ ತಾಲೂಕಿನ ಚೇಳೂರು ಹೋಬಳಿಯ ಕೋಡಿಯಾಲ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಜಯಂತಿ ಮತ್ತು ಬಾಬು ಜಗಜೀವನ್ ರಾಮ್ ನಾಮಫಲಕದ ಉದ್ಘಾಟನೆ ಮಾಡಿ ಮಾತನಾಡಿದ ತುಮುಲ್ ನಿರ್ದೇಶಕ ಶ್ರೀಮತಿ ಭಾರತಿ ಶ್ರೀನಿವಾಸ್ ಅವರು, ಪ್ರತಿಯೊಂದು ಗ್ರಾಮದಲ್ಲೂ ಗ್ರಂಥಾಲಯಗಳನ್ನು ತೆರೆದಾಗ ವಿದ್ಯಾವಂತರ ಸಂಖ್ಯೆ ಹೆಚ್ಚುತ್ತದೆ. ಮನೆಗೊಬ್ಬ ಅಂಬೇಡ್ಕರ್ ಹುಟ್ಟುತ್ತಾರೆ. ಗ್ರಾಮೀಣ ಪ್ರದೇಶದಲ್ಲಿ ಶೋಷಿತ ಸಮುದಾಯಗಳು ಮೌಢ್ಯತೆಯಿಂದ ಹೊರಬಂದು ದೇವಾಲಯಗಳನ್ನು ಕಟ್ಟುವ ಬದಲು ಗ್ರಂಥಾಲಯಗಳನ್ನು ಸ್ಥಾಪನೆ ಮಾಡಿ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡಿದರೆ ನವ ಸಮಾಜ ನಿರ್ಮಾಣವಾಗುತ್ತದೆ. ಇತ್ತೀಚಿನ ದಿನಗಳಲ್ಲಿ ಯುವಕರು ದುಶ್ಚಟಗಳಿಗೆ ಬಲಿಯಾಗುತ್ತಿದ್ದು, ಇದರಿಂದ ಹೊರಬಂದು ಶಿಕ್ಷಣಕ್ಕೆ ಹೆಚ್ಚು ಆದ್ಯತೆ ನೀಡಬೇಕು. ಶಿಕ್ಷಣದಿಂದ ಸದೃಢ ಗ್ರಾಮ ಹಾಗೂ ಸದೃಢ ರಾಷ್ಟ್ರ ಹಾಗೂ ಸಮಾಜ ನಿರ್ಮಾಣ ಮಾಡಲು ಸಾಧ್ಯವಾಗುತ್ತದೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಡಿಎಸ್ಎಸ್ ಮುಖಂಡ ಚೇಳೂರು ಶಿವನಂಜಪ್ಪ ಮಾತನಾಡಿ, ಶಾಸಕ ಶ್ರೀನಿವಾಸ್ ಮತ್ತು ಅವರ ಧರ್ಮಪತ್ನಿ ಇಂದಿಗೂ ದಲಿತರನ್ನು ನಮ್ಮ ಮನೆ ಮಕ್ಕಳಂತೆ ಕಾಣುತ್ತಾರೆ. ದಲಿತರು ಅವರ ಮನೆ ಬಾಗಿಲಿಗೆ ಹೋದರೆ ಊಟ ಮಾಡಿಸದೆ ಕಳಿಸೋಲ್ಲ. ಶಾಸಕರ ಕುಟುಂಬ ದಲಿತರ ಮೇಲೆ ಇಟ್ಟಿರುವ ಕಾಳಜಿ ತುಂಬಾ ಗೌರವಾನ್ವಿತ ಎಂದರು. ಇನ್ನು ನಡೆದ ಕಾರ್ಯಕ್ರಮದಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡಿ ಗೌರವಿಸಲಾಯಿತು. ನೀವು ಓದಿ ವಿದ್ಯಾವಂತರಾಗಿದ್ದೀರಾ, ಬರ್ತೀರಾ, ಭಾಷಣ ಮಾಡ್ತೀರಾ, ಎಲ್ಲ ಓಕೆ, ತಿಳುವಳಿಕೆ ಹೇಳ್ತೀರಾ, ಓಕೆ. ಆದರೆ ನೀವು ಇನ್ಶಿಯೇಟ್ ಆಗಬೇಕು. ನಾನು 2 ಕಾಲೋನಿಗಳನ್ನು ನಾನು ಗಮನಿಸಿದೆ. ಒಬ್ಬ ವಿದ್ಯಾವಂತ 2 ಕಾಲೋನಿ ಬೇಡ, 1 ಕಾಲೋನಿ, ಹರಿಜನರ ಕಾಲೋನಿ ಒಂದನ್ನು ಅವರು ಕಾನ್ಸಂಟ್ರೇಟ್ ಮಾಡಿ ಅಲ್ಲಿನ ವಿದ್ಯಾವಂತರು ಮಕ್ಕಳಿಗೆ ಓದೋ ಕಡೆ ಗಮನ ಕೊಟ್ಟು ಅಲ್ಲಿ ಒಂದು ಗ್ರಂಥಾಲಯ ಮಾಡಿಸಿ ಆ ಮಕ್ಕಳಿಗೆ ಅಟ್ಲೀಸ್ಟ್ ವಾರಕ್ಕೊಂದ್ಸಲನೋ ವಾರದಲ್ಲಿ 2 ಸಲನೋ ಇಲ್ಲಿ ಒಂದು ವಿಸಿಟ್ ಮಾಡಿ, ಊರುಗಳು ವಿಸಿಟ್ ಮಾಡಿ ಅವ್ರನ್ನ ಓದೋ ಕಡೆಗೆ ಗಮನ ಕೊಡಬೇಕು. ಇಷ್ಟನ್ನ ಆ ಭಾಗದ ವಿದ್ಯಾವಂತರು ಮಾಡಿದ್ರೆ ಅಷ್ಟೇ ಸಾಕು, ಏನು ಬೇಕಾಗಲ್ಲ. ನಿಮ್ಗೆಲ್ಲ ಸವಲತ್ತುಗಳನ್ನ ಸರ್ಕಾರ ಕೊಡುತ್ತೆ. ನಮ್ಮಲ್ಲಿ ಸವಲತ್ತು ಕೆಲಸ ಮಾಡೋದು ಕಮ್ಮಿ ಆಗ್ತಿದ್ದಾರೆ, ತಲೆ ಬುದ್ಧಿ ಕೊಡೋದು ಕಮ್ಮಿ ಆಗ್ತಿದ್ದಾರೆ, ಕೈಗೆ ಶಕ್ತಿ ಕೆಲಸ ಕೊಡೋದು ಕಮ್ಮಿ ಆಗ್ತಿದ್ದಾರೆ, ಬೇರೆ ಬೇರೆ ಚಟಗಳಿಗೆ ವ್ಯಸನಗಳಿಗೆ ದಾಸರಾಗ್ತಿದ್ದಾರೆ. ಇದರಿಂದ ನಮ್ಮ ಮಕ್ಕಳ ಜೀವನ, ಇವತ್ತು ನಮ್ಮ ಜೀವನ ಚೆನ್ನಾಗಿ ಆಗ್ಬೋದು, ತಕ್ಷಣಕ್ಕೆ ನಮಗೆ ದುಡ್ಡು ಸಿಗುತ್ತೆ, ಎಲ್ಲ ಸಿಗುತ್ತೆ. ಆದರೆ ನಮ್ಮ ಮಕ್ಕಳ ಭವಿಷ್ಯ ಚೆನ್ನಾಗಾಗಬೇಕು ಅಂದರೆ ನಾವು ನಮ್ಮ ಮಕ್ಕಳನ್ನ ಕಷ್ಟಪಟ್ಟು ಕೆಲಸ ಮಾಡೋದನ್ನ ಕಲಿಸ್ಬೇಕು, ಕಷ್ಟಪಟ್ಟು ಓದೋದನ್ನ ಕಲಿಸ್ಬೇಕು, ಜ್ಞಾನಾರ್ಜನೆಗೆ ಅವ್ರಿಗೆ ಏನು ಬೇಕು ಅದನ್ನ ದಾರಿ ಮಾಡ್ಬೇಕು. ದಯಮಾಡಿ ಇವತ್ತು ನನಗೆ ಕರೆಸಿ ನಾನು ಹುಟ್ಟಾಬಿಟ್ಟೆ ದೈವ ಭಕ್ತಿ ಆಯ್ತಾ, ಒಂದು ಊರಲ್ಲಿ ಒಂದು ದೇವಸ್ಥಾನ ಅಥವಾ ಒಂದು ಜನಾಂಗಕ್ಕೆ ಒಂದು ಸ್ಥಳಕ್ಕೆ ನನಗೂ ಸಮ್ಮತಿ ಇದೆ. ಆದರೆ 3-4 ದೇವಸ್ಥಾನ ಏನಕ್ಕೆ ಬರ್ಬೇಕು? ಅದ್ರ ಬಗ್ಗೆ ಒಂದು ಒಳ್ಳೆ ಗ್ರಂಥಾಲಯ ಯಾವ ಊರಲ್ಲಿ ತೋರಿಸಿ, ಗ್ರಂಥಾಲಯ ಒಂದು ಒಳ್ಳೆ ಗ್ರಂಥಾಲಯ. ಪ್ರತಿ ಸಲ ಓದೋದು ನಾನು ಊರಿಗೆ ಹೋದಾಗ ಹೇಳ್ತೀನಿ, ದೇವಸ್ಥಾನಕ್ಕೆ ದುಡ್ಡು ಕೇಳಬೇಡಿ, ಗ್ರಂಥಾಲಯ ಕೇಳಿ. ಗ್ರಂಥಾಲಯನ ಎಷ್ಟೋ ಜನ ನಮ್ಮ ತಾಲೂಕಲ್ಲಿ ಬೇಕಾದಷ್ಟು ನಮ್ಮಿಂದ ಅನುಕೂಲ ಅವರು ತುಂಬಾ ಪ್ರಯತ್ನ ಪಡ್ತಾರೆ. ಆ ಪ್ರಯತ್ನ ಕೊನೆಗೊಂದ್ಸತಿ ಆಗುತ್ತೆ. ಬಟ್ ಆದಾಗ ಕೆಲವು ಕಾರಣಗಳಿಂದ ಪಾಪ ಅವ್ರು ಇನ್ನೂ ಉನ್ನತವಾಗಿರ್ತಾನೆ ಅಧಿಕಾರ ಸಿಕ್ಕಿ ಎಲ್ಲ ಸಹಕಾರಿ ಕ್ಷೇತ್ರದಲ್ಲಿ ಅವ್ರದಾದಂತ ಒಂದು ವ್ಯಕ್ತಿತ್ವ ಬೆಳೆಸ್ಕೊಳ್ಬೇಕು ಅಂತ ಅವ್ರು ತೀರ್ಮಾನ ತಗೊಂಡಾಗ ಎಲ್ಲ ಒಂದ್ ಕಡೆ ಅವ್ರನ್ನ ಹಿನ್ನಡಿತಕ್ಕಂಥದ್ದು, ಅವ್ರು ಓದಕ್ಕೆ ಲಗಾಮ್ ಆಗ್ತಕ್ಕಂಥ ಕೆಲಸ ವ್ಯವಸ್ಥೆ ಆಯ್ತು. ದಯಮಾಡಿ ಭಾರತಕ್ಕೆ ಹೇಳ್ತೀವಿ, ಅಕ್ಕ ನೀವೇನಿದ್ರು ಕೂಡ ನೀವು ಎಮ್ಮೆಲ್ಲೆ ಆದ್ರೂ ಚಿಂತೆ, ನಮ್ಗೆ ಎಮ್ಮೆಲ್ಲೆ ಇದ್ದಂಗೆ, ನೀವೇನು ನಮ್ಗೆ ಒಂಥರ ನೀವು ನಮ್ಗೆ ಅಕ್ಕ, ದೊಡ್ಡ ಅಕ್ಕ ಇದ್ದಂಗೆ. ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ. ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ, ಶೇರ್, ಲೈಕ್, ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ ನೀಡಿ.